ಸರ್ ಪುಷ್ಪಾರ್ಚನೆ ಮಾಡಿ ಸರ್ ಹಂಗೆ ಸರ್ ಒಂಚೂರು ಹಿಂದೆ ಬಿಡಿ ಎಲ್ಲ ಬರ್ತಾರೆ ಹಾಕ್ಬಿಡಿ ಸರ್ ಒಂದು ಸ್ವಲ್ಪ ವೈಡಲ್ಲಿ ಸರ್ ಒಂಚೂರು ಹಿಂದೆ ಬಿಡಿ ಎಲ್ಲ ಬರ್ತಾರೆ ಸರ್ ಹೇಳಿ ಸರ್ ಹಾಕಿ ಸರ್ ತುಂಬುರುನೆಯ ಭೀಮ ಮತ್ತು ದಮ್ಮದ ಸ್ವಾಗತ. ಹಾಗೆ ಎಲ್ಲರಿಗೂ ಕೂಡ ಶಿಕ್ಷಕ ವರ್ಗದವರಿಗೂ ಮತ್ತು ನಮ್ಮ ಎಲ್ಲ ಉಪಾಸಕ ಉಪಾಸಕಿಯರು ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ. ಈಗ ಅವರು ಚಾಲನೆ ನೀಡ್ತಾರೆ ನಮ್ಮ ಇದೆಲ್ಲ ಎಲ್ಲರೂ ಕೂಡ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಸಾಧು ಸಾಧು ಸಾಧು. ನಮೋ ಬುದ್ಧಾಯ. ನನ್ನ ಸಮಯ ಸರ್ ಬನ್ನಿ ಚೆನ್ನಾಗಿ ಓಕೆ ಸರ್. ಆದಷ್ಟೆಲ್ಲ ಒಳಗಡೆ ಕೈ ಡಿಸ್ಟೆನ್ಸ್ ಒಬ್ಬರಿಗೆಲ್ಲ ಒಬ್ಬರು ತಿಳಿಬೇಡಿ. ಎತ್ತಿ ನಗರದವ್ರೆ ಗಾಳಿ ಗಾಳಿ ನಮಸ್ಕಾರ. ಇವತ್ತು ಬುದ್ಧದೇವನ 270ನೇ ಪವಿತ್ರ ವೈಶಾಖ ಬುದ್ಧ ಪೂರ್ಣಿಮೆಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ತಾವೆಲ್ಲರೂ ಇಲ್ಲಿ ಸಂತೋಷದಿಂದ ಭಾಗವಹಿಸಿ ಭಗವಂತನಿಗೆ ಪುಷ್ಪಾರ್ಚನೆ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಆ ಬುದ್ಧದೇವ ಒಳ್ಳೆಯ ಸದ್ಗತಿಯನ್ನು ಕೊಡಲಿ ಅಂತ ಆಶಿಸ್ತಾ. ಯಾಕಂದರೆ ಬುದ್ಧ ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ಬಿಡಬೇಕು ಅಂತ ಹೇಳಿ ಬೋಧನೆ ಮಾಡಿದಂಥದ್ದು. ಬುದ್ಧ ಹುಟ್ಟು ಮಹಾರಾಜ, ಶುದ್ಧೋಧನ ಮತ್ತು ಮಾಯಾದೇವಿಯ ಸುಪುತ್ರ. ತನಗೆ ಒಬ್ಬ ಮಗ ಇದ್ದು ಅವರ ಮೊದಲನೇ ಹೆಸರು ಸಿದ್ಧಾರ್ಥ, ಅವರ ಹೆಸರು ವಿಠಲಾದೇವಿ. ಹಾಗಾಗಿ ಒಬ್ಬ ಗಂಡು ಮಗು ಇರ್ತಾರೆ. ಅವ ಮಹಾರಾಜನಾದರೂ ಸಹ ತನ್ನ ವೈಭೋಗವನ್ನು ಒಳಗೆ ಎಲ್ಲವನ್ನು ಇಟ್ಟಿದ್ದ. ವಯಸ್ಸು ಬಂದು ಮಗುವಾಗ ತನಕನೂ ರಾಜ ಶುದ್ಧೋಧನ. ಆದರೆ ತದನಂತರ ಅವರು ಒಂದು ನಿಜ ಹೊರಗಡೆ ಬಂದು ನೋಡಿದಾಗ ಪ್ರಪಂಚ ಯಾವ ರೀತಿ ದುಃಖ ಇದೆ, ಮನುಷ್ಯನಿಗೆ ಹುಟ್ಟು ಸಾವು ಖಚಿತ ಅನ್ನೋದನ್ನೆಲ್ಲ ಮನಗಂಡು ತದನಂತರದಿಂದ ಒಟ್ಟು ಗಯೆಯ ಲುಂಬಿನಿ, ಅಲ್ಲಿ ಲುಂಬಿನಿ ವನದಲ್ಲಿರ್ತಕ್ಕಂಥ ಅರಳಿ ಮರ, ಅಶ್ವತ್ಥ ಮರದ ಅಡಿಯಲ್ಲಿ ಕೂತು ಧ್ಯಾನವನ್ನು ಮಾಡ್ತಾನೆ. ಅಲ್ಲಿ ಪಾಪ ಬುದ್ಧದೇವ ಅಲ್ಲಿ ತನಗೇನು ತೋಚದ ಅದೆಲ್ಲವನ್ನು
ಬೋಧನೆ ಮಾಡ್ತಂದರೆ ಅವ್ರದ್ದು ಒಂದೇ, ನಾನು ಮೊದಲೇ ಹೇಳಿದಾಗೆ ಆಸೆಯ ದುಃಖಕ್ಕೆ ಕಾರಣ, ಆಸೆಯನ್ನು ಬಿಡಬೇಕು. ಎಲ್ಲ ಧರ್ಮಗಳು ಸಾರ ಅನ್ನೋ ರೀತಿ ಕಳಬೇಡ ಕೊಲಬೇಡ ಇದನ್ನೇ ಅವರು ಹೇಳೋದು, ಎಲ್ಲ ಧರ್ಮಗಳು ಅದನ್ನೇ ಹೇಳೋದು. ಆದರೆ ಬುದ್ಧ ಮಾತ್ರ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಬೋಧನೆ ಮಾಡಲಿಲ್ಲ. ಮಾನವ ಕುಲಕ್ಕೆ ಉದ್ಧಾರಕ್ಕಾಗಿ ತನ್ನ ಬೋಧನೆಯನ್ನು ಧಾರೆ ಎರೆದಂಥ ಒಬ್ಬ ದಾರ್ಶನಿಕ ಬುದ್ಧದೇವ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಹಲವಾರು ಧರ್ಮಗಳನ್ನ ನೋಡಿದರು. ಅವರು ಹಿಂದೂವಾಗಿ ಹುಟ್ಟಿದ್ದೀನಿ, ಆದರೆ ಇದು ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಎಲ್ಲರೂ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಧರ್ಮ ಇದಲ್ಲ. ಈ ಧರ್ಮದಿಂದ ಯಾವತ್ತೂ ಸಮಾನವಾದ ಇದು ಸಿಗಲ್ಲ ಅಂಥೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ನಮಗೆಲ್ಲ ತಿಳಿತಕ್ಕಂಥ ವಿಷಯ. ಅಂಥ ಒಬ್ಬ ಬೌದ್ಧ ಧರ್ಮದ ಉದ್ಧಾರಕನಾದಂಥ ಬುದ್ಧನನ್ನು ನಾವು ಇವತ್ತು ನೆನೆಸ್ಕೋತಾ ಇದ್ದೀವಿ. ಅವರ ಧರ್ಮದ ಒಂದು ಸಾರವನ್ನು ತಾವೆಲ್ಲ ಕೇಳೋ ಮುಖಾಂತರ ಆ ದಿಕ್ಕಿನಲ್ಲಿ ನಾವೆಲ್ಲ ನಡೆಯೋಣ. ಅವರು ಒಂದೇ ನಾನು ಮೊದಲೇ ಹೇಳಿದಾಗ ಮನುಷ್ಯನಿಗೆ ಆಸೆಯನ್ನು ಬಿಡಬೇಕು, ಎಲ್ಲರೂ ಸಮಾನ ಕಾಳಬೇಕು, ಇನ್ನೂ ಹಲವಾರು